ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, HDS ಕನ್ನಡಗೆ ಸ್ವಾಗತ. ಇವತ್ತು ಅನ್ಬಾಕ್ಸ್ ಮಾಡ್ತಾ ಇರೋದು ಐಫೋನ್ 15 Pro ವೈಟ್ ಟೈಟಾನಿಯಂ 256GB. ಸೊ ಬನ್ನಿ ಅನ್ಬಾಕ್ಸ್ ಮಾಡೋಣ, ಯೂಸ್ ಮಾಡಿ ಹೇಗಿದೆ ಅಂತ ಎಕ್ಸ್ಪೀರಿಯನ್ಸ್ನ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಐಫೋನ್ ಅಂದಿದ ತಕ್ಷಣ ಬರೀ ಫೋನ್ ಮಾತ್ರ ಅಲ್ಲ, ಐಫೋನ್ ಬಾಕ್ಸ್ನ ಕೈಯಲ್ಲಿ ಹಿಡ್ಕೊಂಡಾಗ ಅದರಲ್ಲಿ ಸಿಗೋವಂಥ ಫೀಲೇ ಬೇರೆ. ಅದರಲ್ಲೂ ಐಫೋನ್ನ ಏನಾದರೂ ಫಸ್ಟ್ ಟೈಮ್ ಪರ್ಚೇಸ್ ಮಾಡ್ತಿದ್ರೆ ಅದೊಂಥರ ಡ್ರೀಮ್ ಕಮ್ ಟ್ರೂ ಅನ್ನೋ ಸಿಚುಯೇಷನ್ ಫೀಲ್ ಆಗ್ತಾ ಇರುತ್ತೆ. ಇದೇನು ನೋಡ್ತಾ ಇದ್ದೀರಾ, ಇದು ವೈಟ್ ಟೈಟಾನಿಯಂ ಕಲರು. ಲುಕ್ ಮಾತ್ರ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ವೆರಿ ಬ್ಯೂಟಿಫುಲ್, ವೆಲ್ ಡಿಸೈನ್ಡ್. ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿಕೊಂಡ್ರೆ ವೆಯ್ಟ್ ಈ ಸಲ ಕಮ್ಮಿ ಆಗಿದೆ. 14ಗೆ ಕಂಪೇರ್ ಮಾಡಿದಾಗ ಹೆವಿ ಲೈಟ್ ವೆಯ್ಟ್ ಅನ್ನೋ ಫೀಲ್ ಕೊಡ್ತಾ ಇದೆ. ಈ ಸಲ ಹೊಸದೇನಂತಂದರೆ ಟೈಟಾನಿಯಂ ಫ್ರೇಮ್ನ ಯೂಸ್ ಮಾಡಿರೋಂಥದ್ದು. ಅದರಲ್ಲಿ ಫಿಂಗರ್ ಪ್ರಿಂಟ್ಸು ಕಾಣಲ್ಲ ಅಂತ ಹೇಳ್ತಾಯಿದ್ರು. ಹಾಗಾಗಿ ಎಲ್ಲ ಕಡೆ ಟಚ್ ಮಾಡಿ ಚೆಕ್ ಮಾಡ್ತಾ ಇದೆ. ಸೊ ನನಗೆ ಅಷ್ಟು ಏನು ಫಿಂಗರ್ ಪ್ರಿಂಟ್ಸ್ ಏನು ಹೋಲ್ಡ್ ಆಗಿರೋದು ಕಾಣಿಸಿಲ್ಲ. ಆದರೆ ಡಿಸ್ಪ್ಲೇ ಮೇಲೆ, ಕ್ಯಾಮ್ರಾ ಲೆನ್ಸ್ ಮೇಲೆ ಹಾಗೂ ಆ್ಯಪಲ್ ಲೋಗೋ ಮೇಲೂ ಕೂಡ ನನಗೆ ಲೈಟಾಗಿ ಕಾಣಿಸ್ತಾ ಇತ್ತು. ಬಟ್ ಫ್ರೇಮ್ ಮೇಲೆ ಯಾವುದೂ ಕಾಣಿಸಿಲ್ಲ. ಸೊ ಬಾಕ್ಸಲ್ಲಿ ನಮಗೆ ಫೋನ್ ಜೊತೆಗೆ ಚಾರ್ಜಿಂಗ್ ಕೇಬಲ್ಲು ಕೊಟ್ಟಿದ್ದಾರೆ. ಸೊ ಈ ಸಲ ಬಂದು ನಮಗೆ USB-C ಟು USB-C ಕೇಬಲ್ ಕೊಟ್ಟಿದ್ದಾರೆ. ಸೊ ನಮಗೆ ಪ್ರೀವಿಯಸ್ಲಿ ಎಲ್ಲ ಪ್ಲ್ಯಾಸ್ಟಿಕ್ ಕೇಬಲ್ ಕೊಡ್ತಾಯಿದ್ರು. ಬಟ್ ಈ ಸಲ ನಮಗೆ ಓವನ್ ಡಿಸೈನ್ ಕೇಬಲ್ ಕೊಟ್ಟಿದ್ದಾರೆ. ಅಂದರೆ ಈ ಥ್ರೆಡ್ಡಿಂದ ಯೂಸ್ ಮಾಡಿರೋವಂಥ ಮೆಟೀರಿಯಲ್ ಇದು. ಸೊ ಅದನ್ನು ಕೊಟ್ಟಿರೋದ್ರಿಂದ ಅಂದರೆ ಈ ಎಡ್ಜಲ್ಲೆಲ್ಲ ಕಟ್ಟಾಗೋ ಸಾಧ್ಯತೆಗಳು ಕಮ್ಮಿ ಅನ್ನೋ ಒಂದು ರೀಸನ್ಗೆ ಇದನ್ನು ಮಾಡಿದ್ದಾರೆ. ಕೊನೆಯದಾಗಿ ಬಾಕ್ಸಲ್ಲಿ ಒಂದು ಚಿಕ್ಕ ಪಾಕೆಟಲ್ಲಿ ಬರೋವಂಥದ್ದು ಆ್ಯಪಲ್ ಸ್ಟಿಕ್ಕರು, ಅದಾದಮೇಲೆ ಸಿಮ್ ರಿಮೂವ್ ಮಾಡೋದಕ್ಕೆ ಒಂದು ಹೋಲ್ಡರು, ಅದಾದಮೇಲೆ ಯೂಸರ್ ಮ್ಯಾನ್ಯುಯಲ್. ಈ ವೈಟ್ ಟೈಟಾನಿಯಂ ಕಲರ್ ನೋಡಿ ನಿಜವಾಗ್ಲೂ ಒಂದು ರಿಚ್ ಲುಕ್ಕು ಕೊಡ್ತಾ ಇದೆ. ನಾನಂತೂ ಫಿದಾ ಆಗೋದೆ ಈ ಕಲರ್ಗೆ ಮಾತ್ರ. ಸೊ ಇನ್ನು ಐಫೋನ್ 15 Pro ಅಲ್ಲಿ ನಿಮಗೆ 4 ಕಲರ್ ಸಿಗೋವಂಥದ್ದು. ಇದು ನ್ಯಾಚುರಲ್ ಟೈಟಾನಿಯಂ, ಬ್ಲೂ ಟೈಟಾನಿಯಂ, ವೈಟ್ ಟೈಟಾನಿಯಂ ಮತ್ತು ಬ್ಲ್ಯಾಕ್ ಟೈಟಾನಿಯಂ ಅಂತ. ಸೊ ಇದರಲ್ಲಿ ಯೂಸ್ ಮಾಡಿರೋವಂಥದ್ದು A17 Pro ಚಿಪ್ಪು. ಸೊ ನೀವು ಯಾವುದೇ ಅಪ್ಲಿಕೇಶನ್ ಯೂಸ್ ಮಾಡೋದಾಗಲಿ ಅಥವಾ ಯಾವುದಾದ್ರು ಗೇಮ್ ಮಾಡೋದಕ್ಕಾಗಲಿ ಇದಂತೂ ಮಾಡಿಸಿರೋ ಫೋನ್ ಥರ ಇದೆ. ಒನ್ ಆಫ್ ದ ಬೆಸ್ಟ್ ಗ್ರಾಫಿಕ್ ಪರ್ಫಾರ್ಮೆನ್ಸ್ ಇರೋವಂಥದ್ದು. ಐಫೋನ್ 15 ಸೀರೀಸಲ್ಲಿ ಇನ್ನೊಂದು ಹೊಸ ಫ್ಯೂಚರ್ ಅಂದರೆ ಈ ಆ್ಯಕ್ಷನ್ ಬಟನ್. ಮೊದಲು ಬರ್ತಾಯಿದ್ದಂಥ ಫೋನ್ಗಳಲ್ಲೆಲ್ಲ ಇದು ಸ್ಲೈಡ್ ಬಟನ್ ಇತ್ತು. ಇವಾಗ ಇದು ಆ್ಯಕ್ಷನ್ ಬಟನ್ ಕೊಟ್ಟಿದ್ದಾರೆ. ಈ ಆ್ಯಕ್ಷನ್ ಬಟನ್ ಏನು ಯೂಸಪ್ಪ ಅಂದರೆ ನಾವಿದನ್ನು ಒಂದು ಶಾರ್ಟ್ಕಟ್ ಫಾರ್ಮ್ ಆಗಿ ಯೂಸ್ ಮಾಡ್ಕೊಬೋದು. ಡಿಫಾಲ್ಟಾಗಿ ಸೈಲೆಂಟ್ ಮೋಡ್ ಆ್ಯಕ್ಷನ್ನ ಸೆಲೆಕ್ಟ್ ಆಗಿರುತ್ತೆ. ರಿಂಗಿಂದ ಸೈಲೆಂಟ್ ಮೋಡ್ಗೆ ಹಾಕೊಬೋದು, ಇಲ್ಲ ಸೈಲೆಂಟ್ ಮೋಡಿಂದ ರಿಂಗ್ ಮೋಡ್ ಚೇಂಜ್ ಮಾಡ್ಕೊಬೋದು. ಅಲ್ಲಿರೋವಂಥ ಆಪ್ಷನ್ಗಳಲ್ಲಿ ನೀವು ಯಾವುದನ್ನು ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು. ನಾನಿಲ್ಲಿ ಟಾರ್ಚ್ ಸೆಲೆಕ್ಟ್ ಮಾಡ್ತೀನಿ. ಟಾರ್ಚ್ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಇಲ್ಲಿ ಡೀಪ್ ಪ್ರೆಸ್ ಮಾಡಿದಾಗ ಟಾರ್ಚ್ ಆನ್ ಆಗುತ್ತೆ. ಸೇಮ್ ಅದೇ ಬಟನ್ನು ನೀವು ತಿರ್ಗಿ ಇನ್ನೊಂದು ಸಲ ಡೀಪ್ ಪ್ರೆಸ್ ಮಾಡಿದಾಗ ಟಾರ್ಚ್ ಆಫ್ ಆಗುತ್ತೆ. ಸೇಮ್ ಹಾಗೆ ಕ್ಯಾಮ್ರಾಗೂ ಕೂಡ. ಸೊ ಈಗ ಕ್ಯಾಮ್ರಾ ಮೋಡ್ ಸೆಲೆಕ್ಟ್ ಮಾಡಿಬಿಟ್ಟು ಆ ಒಂದು ಬಟನ್ನ ಡೀಪ್ ಪ್ರೆಸ್ ಮಾಡಿದಾಗ ಕ್ಯಾಮ್ರಾ ಓಪನ್ ಆಗುತ್ತೆ. ಸೇಮ್ ಅದೇ ಬಟನ್ ಕ್ಲಿಕ್ ಮಾಡಿದಾಗ ನಿಮಗೆ ಕ್ಯಾಪ್ಚರು ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಈ ಒಂದು ಆ್ಯಕ್ಷನ್ ಬಟನ್ ಆಪ್ಷನಲ್ಲಿ ನಿಮಗೆ 10 ಡಿಫ್ರೆಂಟ್ ಮೋಡ್ಸ್ ಕೊಟ್ಟಿರ್ತಾರೆ. ಸೊ ನೀವು ಅದರಲ್ಲಿ ಯಾವುದನ್ನು ಬೇಕಾದ್ರೂ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಶಾರ್ಟ್ಕಟ್ ಇದರಲ್ಲಿ ಯೂಸ್ ಮಾಡ್ಕೊಬೋದು. ಇಲ್ಲ ನಮಗೆ ಯಾವುದೂ ಬೇಡ ಅಂದರೆ ಅಲ್ಲಿ ಲಾಸ್ಟಲ್ಲಿ ನೋ ಆ್ಯಕ್ಷನ್ ಅಂತ ಇರುತ್ತೆ, ನೀವು ಬೇಕಂದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು. ನಮಗೆ ಬೇರೆ ಯಾವುದೂ ಅಷ್ಟು ಯೂಸ್ ಆಗೋದಿಲ್ಲ. ಸೊ ಸೈಲೆಂಟ್ ಮೋಡ್ನೇ ನಾನು ಸೆಲೆಕ್ಟ್ ಮಾಡಿಕೊಂಡು ಡಿಫಾಲ್ಟ್ ಯೂಸ್ ಮಾಡಿಕೊಂಡೆ. ಆಗಲೇ ಹೇಳ್ದಂಗೆ ಬಾಕ್ಸಲ್ಲಿ USB-C ಟೈಪ್ ಚಾರ್ಜಿಂಗ್ ಕೇಬಲ್ ಕೊಟ್ಟಿರ್ತಾರೆ. ಇನ್ನು ಈ C2C ಚಾರ್ಜರ್ ಇದರಿಂದ ಏನು ಉಪಯೋಗ ಅಂದರೆ ನಿಮ್ಮ ಫೋನಲ್ಲಿ ಏನಾದರೂ ಎಮರ್ಜೆನ್ಸಿಗೆ ಚಾರ್ಜ್ ಖಾಲಿ ಆಗೋದ್ರೆ ನೀವು ಚಾರ್ಜ್ ಪಾಯಿಂಟಲ್ಲೇ ಚಾರ್ಜ್ ಆಗೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ನಿಮ್ಮ ಫ್ರೆಂಡ್ ಫೋನಲ್ಲಿ ಏನಾದರೂ ಚಾರ್ಜ್ ಜಾಸ್ತಿ ಇದ್ದಿಲ್ಲ, ಇನ್ನೊಂದು ಫೋನಲ್ಲಿ ಏನಾದರೂ ಚಾರ್ಜ್ ಜಾಸ್ತಿ ಇತ್ತು ಅಂದರೆ ನೀವು ಆ ಫೋನಿಂದ ನಿಮ್ಮ ಫೋನ್ಗೆ ನೀವು ಚಾರ್ಜ್ ಮಾಡ್ಕೊಬೋದು. ಯಾವ ಫೋನಲ್ಲಿ ಜಾಸ್ತಿ ಚಾರ್ಜ್ ಇದೆಯೋ ಆ ಫೋನಿಂದ ಕಮ್ಮಿ ಇರೋ ಫೋನ್ಗೆ ನೀವು ಚಾರ್ಜ್ ಮಾಡ್ಕೊಬೋದು. ಇಲ್ಲಿ ತೋರಿಸ್ತೀನಿ ನೋಡಿ.
ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಇಲ್ಲಿ. ಸೊ ಈ ಫೋನಿಂದ ಇಲ್ಲಿ ಜಾಸ್ತಿ ಚಾರ್ಜ್ ಇದೆ, ಈ ಫೋನಿಂದ ಈ ಫೋನ್ಗೆ ಇಲ್ಲಿ ಚಾರ್ಜ್ ಆಗ್ತಾ ಇರೋದು. ಸೊ ಯಾವ ಫೋನಲ್ಲಿ ಕಮ್ಮಿ ಚಾರ್ಜ್ ಇರುತ್ತೋ ಜಾಸ್ತಿ ಚಾರ್ಜ್ ಇರೋ ಫೋನಿಂದ ಕಮ್ಮಿ ಚಾರ್ಜ್ ಇರೋ ಫೋನ್ಗೆ ಚಾರ್ಜ್ ಆಗುತ್ತೆ. ಇದು ಬರೀ ಫೋನಿಂದ ಫೋನಿಗೆ ಮಾತ್ರ ಚಾರ್ಜ್ ಅಲ್ಲ, ಅಕಸ್ಮಾತ್ ನಿಮ್ಮ ಆ್ಯಪಲ್ ವಾಚಲ್ಲಿ ಚಾರ್ಜ್ ಇಲ್ಲ ಅಂತಂದರೂ ಕೂಡ ಫೋನಲ್ಲಿ ಚಾರ್ಜ್ ಇದೆ ನೋಡಿ, ಈ ಥರ ಹಿಂಗೆ ನೀವು ವಾಚ್ನ ಕೂಡ ಚಾರ್ಜ್ ಮಾಡ್ಕೊಬೋದು, ಇಲ್ಲ ಏರ್ಪಾಡ್ಸ್ ಇದ್ದರೆ ನೀವು ಏರ್ಪಾಡ್ಸ್ ಕೂಡ ಚಾರ್ಜ್ ಮಾಡ್ಕೊಬೋದು. ಸೊ ಹಾಗಾಗಿ ಎಲ್ಲದಕ್ಕೂ ಒಂದೇ ಚಾರ್ಜರ್ ಯೂಸ್ ಆಗಲಿ ಅಂದ್ಬಿಟ್ಟು ಯೂನಿವರ್ಸಲ್ ಆಗಿ USB-C ಟೈಪ್ ಮಾಡಿದ್ದಾರೆ. ಸೊ ಇನ್ನೊಂದು ವಿಶೇಷತೆ ಏನಂದರೆ ಬ್ಯಾಟ್ರಿ ಆಪ್ಟಿಮೈಸೇಷನು. ಒಂದೊಂದು ಸಲ ಏನಾಗುತ್ತೆ ಅಂತ ನಾವು ಚಾರ್ಜ್ ಹಾಕ್ಬಿಟ್ಟು ಆಫ್ ಮಾಡೋದು ಮರ್ತಿ ಬಿಟ್ಬಿಟ್ಟಿರ್ತೀವಿ, ಅದು 100% ಆದ್ರೂ ಆಫ್ ಮಾಡಿರಲ್ಲ. ಸೊ ಅವಾಗೇನಾಗುತ್ತೆ, ಅದು ಬ್ಯಾಟ್ರಿ ಲೈಫು ಕಮ್ಮಿ ಆಗೋಕ್ಕೆ ಸಾಧ್ಯತೆ ಆಗುತ್ತೆ. ಆದರೆ ಇವಾಗ ಹೊಸ ಒಂದು ಆಪ್ಷನ್ ಏನು ಅಂದರೆ ಬ್ಯಾಟ್ರಿ ಆಪ್ಟಿಮೈಸೇಷನಲ್ಲಿ 80% ಲಿಮಿಟ್ ಅಂತ ಕೊಟ್ಟಿದ್ದಾರೆ. ನೀವೇನಾದರೂ ಅದನ್ನು ಸೆಲೆಕ್ಟ್ ಮಾಡಿ ಚಾರ್ಜ್ ಹಾಕಿದ್ರೆ ಕರೆಕ್ಟಾಗಿ 80% ಆದಮೇಲೆ ಚಾರ್ಜು ಆಟೋಮೆಟಿಕ್ ಚಾರ್ಜಿಂಗ್ ಸ್ಟಾಪ್ ಆಗಿಬಿಡುತ್ತೆ. ಅದರಿಂದ ಬ್ಯಾಟ್ರಿ ಲೈಫ್ ಕೂಡ ಚೆನ್ನಾಗಿರುತ್ತೆ. ಇನ್ನು ಕ್ಯಾಮ್ರಾ ಬಗ್ಗೆ ಹೇಳೋದಾದರೆ ಇದರಲ್ಲಿ ತೆಗೆಯುವಂಥ ಫೋಟೋಸ್ ವಿಡಿಯೋಸು ಒಂದು DSLR ಲೆವೆಲ್ಗೆ ಕಂಪೇರ್ ಮಾಡ್ಬೋದು, ಆ ಒಂದು ಕ್ವಾಲಿಟಿ ಬಿಲ್ಟ್ ಮಾಡಿದ್ದಾರೆ. ನಿಜವಾಗ್ಲೂ ಸೂಪರ್ ಆಗಿದೆ. ರಿಯರಲ್ಲಿ ನಿಮಗೆ 3 ಕ್ಯಾಮ್ರಾಸ್ ಬರುತ್ತೆ. ಮೇನ್ ಕ್ಯಾಮ್ರಾ ಬಂದು 48 ಮೆಗಾ ಪಿಕ್ಸೆಲ್ ಇರೋ ಅಂಥದ್ದು. ಈ ಒಂದು ಕ್ಯಾಮ್ರಾದಲ್ಲಿ ತೆಗೆಯುವಂಥ ಫೋಟೋಸು ವಿಡಿಯೋಸು ತೆಗ್ದಿರೋದು ನೋಡ್ತಾ ಇದೀನಲ್ಲ, ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಕ್ಯಾಮ್ರಾಸ್ ಮಾತ್ರ ಸಖತ್ತಾಗಿದೆ. ಒಂದಷ್ಟು ವೀಡಿಯೋಸು ಫೋಟೋಸು ತೆಗ್ದಿರೋದು ನಿಮಗೆ ಅಲ್ಲಿ ಸ್ಲೈಡಲ್ಲಿ ಆಗ್ತಾ ಇದೀನಿ ನೋಡಿ. ಅದರಲ್ಲೂ ಪೋರ್ಟ್ರೇಟ್ ಮೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸೊ ಅದೇನು ಆಬ್ಜೆಕ್ಟ್ ಇದೆ ಅದನ್ನು ಮಾತ್ರ ಕ್ಯಾಪ್ಚರ್ ಮಾಡಿ ಬ್ಯಾಕ್ ಸೈಡ್ ಫುಲ್ ಬ್ಲರ್ ಮಾಡಿಬಿಡುತ್ತೆ. ನೋಡಿ ಇಲ್ಲಿ ಹೆಂಗೆ ಕಾಣಿಸ್ತಾ ಇದೆ ಅಂದರೆ ಕ್ಯಾಮ್ರಾಗೆ ಫಿದಾ ಆಗಿಬಿಟ್ಟೆ ನಾನಂತೂ. ಸೊ ನಾವು ತೆಗಿಯೋಂಥ ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ಈ ಥರ ಒಂದು ಕ್ವಾಲಿಟಿ ಔಟ್ಪುಟ್ ಬಂದಾಗ ನಾವು ಕೊಟ್ಟಿರೋ ದುಡ್ಡಿಗೂ ಎಲ್ಲೋ ಒಂದು ಕಡೆ ಸಮಾಧಾನ ಅನಿಸುತ್ತೆ. ನಿಮಗೂ ಅದೇ ಥರ ಫೀಲ್ ಆಗಿದ್ರೆ ಈಗಲೇ ಕಮೆಂಟ್ ಮಾಡಿ. ಇನ್ನು ಡಿಸ್ಪ್ಲೇ ಬಗ್ಗೆ ಹೇಳೋದಾದರೆ ಸೂಪರ್ ರೆಟಿನಾ XDR ಡಿಸ್ಪ್ಲೇ ಯೂಸ್ ಮಾಡಿರೋವಂಥದ್ದು. ಕ್ವಾಲಿಟಿ ಮಾತ್ರ ನೀವು ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿದೆ ಅಂತ. ಈ ಡಿಸ್ಪ್ಲೇ ನಿಮಗೆ 15.54 ಸೆಂಟಿಮೀಟರ್ ಉದ್ದ ಇರೋವಂಥದ್ದು. ನಿಜವಾಗ್ಲೂ ರೆಸೊಲ್ಯೂಷನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಆ ಟಚ್ ಸ್ಕ್ರೀನು ಸ್ಮೂತ್ನೆಸ್ ಆಗಲಿ, ಆ ಕ್ಲಾರಿಟಿ ಆಗಲಿ, ಆ ಶಾರ್ಪ್ನೆಸ್ ಆಗಲಿ, ನಿಜವಾಗ್ಲೂ ಟಾಪ್ ನಾಚ್. ಬೇರೆ ಕಂಪ್ಯಾರಿಸನ್ನೇ ಇಲ್ಲ, ಆ ಥರ ಇದೆ ಮಾತ್ರ ಕ್ವಾಲಿಟಿ ಮಾತ್ರ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಸಕ್ಕತ್ತಾಗಿ ಕಾಣ್ತಾ ಇದೆ ಅಂತ. ಇನ್ನು ಬ್ರೈಟ್ನೆಸ್ ಬಗ್ಗೆ ಹೇಳೋದಾದರೆ 1000 ನೀಟ್ಸ್ ಮ್ಯಾಕ್ಸ್ ಬ್ರೈಟ್ನೆಸ್ ಬರುತ್ತೆ. ಅದೇ ಔಟ್ಡೋರ್ ಆದರೆ ನಿಮಗೆ 2000 ನೀಟ್ಸ್ ಪೀಕ್ ಬ್ರೈಟ್ನೆಸ್ ತನಕ ಹೋಗುತ್ತೆ. ಸೊ ನಿಜವಾಗ್ಲೂ ಬ್ರೈಟ್ನೆಸ್ ಆಗಲಿ, ಕ್ವಾಲಿಟಿ ಆಗಲಿ, ರೆಸೊಲ್ಯೂಷನ್ ಆಗಲಿ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಬೇರೆ ಮಾತೇ ಇಲ್ಲ. ಪರ್ಸ್ನಲಿ ನನಗಂತೂ ಈ ಫೋನ್ ತುಂಬ ಇಷ್ಟ ಆಯಿತು. ನಿಮಗೆ ಇಟ್ಕೊಳ್ಳೋದಕ್ಕೆ ಒಂದು ಹ್ಯಾಂಡಿಯಾಗಿ ಲೈಟ್ ವೆಯ್ಟು ಸಖತ್ತಾಗಿದೆ. ನಿಜವಾಗ್ಲೂ ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.